ಹಾಯ್ ಫ್ರೆಂಡ್ಸ್, ಯುಕೆ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕಸ್ಟರ್ಡ್ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಾಗಲೇ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದು ಕೆಲವೊಂದು ಸರಿ ಗಟ್ಟಿಯಾಗುತ್ತೆ ಅಂತಾರಲ್ಲ ಕಸ್ಟರ್ಡು, ಅದಾಗದೇ ಇರೋ ಥರ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅಂದರೆ ಈ ವಿಡಿಯೋ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಎಲ್ಲ ಮಾಡಿ ನೋಡಿದರೆ ಈ ವಿಡಿಯೋ ಅರ್ಥ ಆಗಲ್ಲ. ಇದು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ಇವಾಗ. ನೋಡಿ, ಯಾವ ಥರ ಮೀಡಿಯಮಲ್ಲಿ ನಾವು ಗಟ್ಟಿನೂ ಇಲ್ಲ, ಈ ಕಡೆ ತಿಳುನೂ ಇಲ್ಲ, ಆ ಥರ ಮಾಡಿರೋದು ಇದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಬಾಳೆಹಣ್ಣು ಮತ್ತು ಸೇಬನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲು ಸಕ್ಕರೆ, ಒಂದು 1/4 ಲೀಟ್ರ್ ಹಾಲು, ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ನೋಡಿರಿ ನಾನು. ನೀವು ಫ್ರೂಟ್ಸ್ನ ಯಾವುದಾದ್ರೂ ತೊಗೋಬೋದು, ಆಪ್ಷನಲ್ಲು. ನಾನು 3 ಥರ ಫ್ರೂಟ್ಸ್ ತೊಗೊಂಡಿದ್ದೀನಿ ನೋಡಿ. ಇವಾಗ ಒಂದು ಬಾಣಲಿಗೆ ತೊಗೊಂಡಿದ್ದೀನಿ ನೋಡಿರಿ. ಬಾಣಲಿ ತೊಗೊಂಡು ಅದಕ್ಕೆ ಹಾಲು ಹಾಕ್ಕೊತೀನಿ ನೋಡಿರಿ. ಹಾಲೇನು ಎತ್ತಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳತ್ತೀನಿ ನೋಡಿರಿ. ನಾನು ಅರ್ಧ ಹಾಕ್ಕೋಬೇಕ್ರಿ. ಅವ್ನು ತೊಗೊಂಡಿದ್ವಲ್ಲ ಅದರಲ್ಲಿ ಅರ್ಧ ಹಾಕ್ಕೋಬೇಕು ನೋಡಿರಿ. ಈಗ ಒಂದು ಅರ್ಧ ಲೋಟ ನೀರು ಹಾಕ್ಕೋಬೇಕ್ರಿ. ಪೂರ್ತಿ ಹಾಲೆಲ್ಲ ಮಾಡಿಲ್ಲ ನಾನು, ಒಂಚೂರು ನೀರು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಇದು ಹಾಲು ಚೆನ್ನಾಗಿ ಕುದಿಬೇಕು ನೋಡಿರಿ. ಇದು ಮ್ಯಾಲುಗಡೆ ಕೆನೆ ಕಟ್ಟಬೇಕು ನೋಡಿರಿ, ಆ ಥರ ಕುದಿಬೇಕು. ನಾ ಇವಾಗ ಒಂದು ಬೌಲ್ ತೊಗೊಂಡೇನಿ ನೋಡಿರಿ. ಬೌಲ್ ಒಳಗೆ ಒಂಚೂರು ಹಾಲು ಹಾಕ್ಕೊಳತ್ತೇನೆ ನೋಡಿರಿ. ಹಾಲು ಹಾಕ್ಕೊಂಡು ಈ ಕಸ್ಟರ್ಡ್ ಪೌಡ್ರ್ ಏನು ತೊಗೊಂಡಿದ್ವಲ್ರಿ, ಅದ್ರಾಗ 2 ಸ್ಪೂನ್ ನಾನು ಈ ಬೌಲ್ನಾಗ ಹಾಕ್ಕೊಳತ್ತೇನೆ ನೋಡಿರಿ. ಹಾಲು ಏನು ತೊಗೊಂಡಿದ್ವಲ್ರಿ ಅದ್ರಾಗ 2 ಸ್ಪೂನ್ ಹಾಕ್ಕೋಬೇಕ್ರಿ. 1/4 ಲೀಟ್ರ್ ಹಾಲಿಗೆ 2 ಸ್ಪೂನು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಇದು ಗಟ್ಟಿನೂ ಇಲ್ಲ, ಈ ಕಡೆ ತಿಳಿನೂ ಆಗಲ್ಲ ನೋಡಿರಿ. ಇದು ಈ ಥರ ಗಂಟು ಬರುತ್ತೆ ರೀ. ಇದನ್ನು ಗಂಟು ಸೈಡಿಂದ ಹೊಡ್ಕೋಬೇಕು ನೋಡಿರಿ. ಇನ್ನು ಎಲ್ಲನೂ ಗಂಟು ಹೊಡ್ಕೊಳತ್ತೇನೆ ನೋಡಿರಿ. ಈ ಥರ ನೀವು ಸ್ಪೂನಿಂದ ಹೊಡ್ಕೋಬೇಕು ನೋಡಿರಿ. ಎಲ್ಲ ಮಾಮೂಲಿ ಗಂಟಾಗುತ್ತೆ ರೀ ಇದ್ರಾಗ. ನೀವು ಕಸ್ಟರ್ಡ್ ಪೌಡರ್ ಯಾವ ಫ್ಲೇವರಿಂದ ಆದರೂ ತೊಗೋಬೋದು. ನಾನು ಇವಾಗ ವೆನಿಲಾ ಫ್ಲೇವರಲ್ಲೇ ಮಾಡ್ತಾ ಇರೋದು. ಗಂಟಿಲ್ಲದೆ ಇರೋ ಥರ ಇದನ್ನು ಮಾಡ್ಕೋಬೇಕು ನೋಡಿರಿ. ನಾವು ಗಂಟಿತ್ತು ಅಂದ್ರೆ ಹಾಲಲ್ಲಿ ಸರಿಯಾಗಿ ಇದು ಮಿಕ್ಸ್ ಆಗಲ್ಲ ನೋಡಿರಿ. ಈ ಥರ ಎಲ್ಲನೂ ಗಂಟು ಹೊಡ್ಕೋಬೇಕು ನೋಡಿರಿ. ಒಂದು 5 ನಿಮಿಷ ಈ ಥರ ಮಾಡಿದ್ರೆ ಅದೆಲ್ಲ ಇದು ಆಗುತ್ತೆ ರೀ. ಚೂರು ಬೆಚ್ಚಗಿರೋ ಹಾಲಲ್ಲಿ ಹಾಕಿದರೆ ಬೇಗ ಹೊಡ್ಕೊಳತ್ತೆ ನೋಡಿರಿ ಇದು ಗಂಟು. ಇವಾಗ ನಾವು ಹಾಲು ಏನು ಕುದಿಯಾಕಿಟ್ಟಿದ್ವಲ್ರಿ ಆಗಲೇ, ಅದಕ್ಕೆ ಹಾಕ್ಕೊಳತ್ತೇನೆ ನೋಡಿರಿ. ಇದನ್ನು ಕಲಸಿಟ್ಟಿರೋ ಕಸ್ಟರ್ಡ್ ಪೌಡ್ರು ಹಾಲಲ್ಲಿ ಹಾಕ್ಕೊಳತ್ತೇನೆ ರೀ. ಇದ್ರಾಗೂ ಒಂಚೂರು ಹಾಕಿದಾಗ ಒಂಚೂರು ಗಂಟು ಬರುತ್ತೆ ರೀ. ಅದನ್ನು ತಿರುವ್ಕೊತಾನೆ ಇರ್ಬೇಕು ರೀ ನಾವು. ಈ ಥರ ತಿರುವಾಡ್ಬೇಕು ನೋಡಿರಿ. ಇಲ್ಲಿ ಗಂಟು ಯಾವ ಥರ ಬರಾಕತ್ತೈತೆ ಅಂತಂದು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿರಿ. ಈ ಕಸ್ಟರ್ಡ್ ಪೌಡ್ರ್ ಹಾಕೊಂಡ್ಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು 5 ನಿಮಿಷ ಕುದಿಸ್ಬೇಕು ನೋಡಿರಿ. ಈಗ ತಿರುವ್ಕೊಂತ ಇರ್ಬೇಕು ನೋಡಿರಿ ಸ್ಪೂನಿಂದ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇರೆ ಯಾವುದಾದ್ರೂ ಕೆಲಸ ಮಾಡಿದ್ರೆ ನಡೀತೈತೆ ನೋಡಿರಿ. ನಾನು ಉಳಿದಿರೋ ಹಾಲು ಏನು ಇಟ್ಕೊಂಡಿದ್ನಲ್ರಿ ಸೈಡಿಗೆ, ಅದನ್ನು ಹಾಕ್ಕೊಳತ್ತೇನೆ ನೋಡಿರಿ. ಈಗ ಅದನ್ನು ಹಾಕ್ಕೊಂಡು ಇನ್ನೇನು ಜಾಸ್ತಿ ಏನು ಕುದಿಸೋದು ಬೇಡ್ರಿ. ಇದನ್ನು ಈ ಥರ ಮಾಡಿಕೊಂಡ್ರೆ ನೀವು ಗಟ್ಟಿ ಆಗಲ್ಲ ನೋಡಿರಿ. ಇದು ಸ್ವಲ್ಪ ನೀರು ಆಮೇಲೆ ಒಂಚೂರು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿರಿ. ಒಂದು 2 ಕುದಿಬೇಕು ನೋಡಿರಿ. ಇದು
ಥರ ನಾವು ಸಕ್ಕರೆ ಹಾಕೋದು ವಿಡಿಯೋ ಸ್ಕಿಪ್ ಆಗೈತೆ ರೀ. ಹಾಲು ಹಾಕಿದ್ವಲ್ಲ ರೀ, ಅವಾಗ ಸಕ್ಕರೆ ಹಾಕ್ಕೋಬೇಕು ನೋಡಿರಿ. ಈಗ ಇದು ಒಂದು ಬೌಲಿಗೆ ಹಾಕ್ಕೊಳತ್ತೀನಿ ನೋಡಿರಿ ನಾನು. ನೀವು ಫ್ರಿಜ್ ಒಳಗೆ ಯಾವ ಬೌಲ್ ಇಡ್ತೀರಿ ನೋಡಿರಿ, ಅದಕ್ಕೆ ಇದನ್ನು ಸರ್ವ್ ಮಾಡ್ಕೋಬೇಕು ನೋಡಿರಿ. ಇದನ್ನು ಒಂದು 2 ಗಂಟೆ ಅಥವಾ 1 ಗಂಟೆ ಅರ್ಧ ಗಂಟೆಯಲ್ಲಿ ಇದು ಫ್ರಿಜ್ ಒಳಗೆ ಇಡ್ಬೇಕು ನೋಡಿರಿ. ನಾನು ಇವಾಗ ಫ್ರಿಜ್ ಒಳಗೆ ಇಡಾತೀನಿ ನೋಡಿರಿ. ಇದನ್ನು ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರಿಜ್ನಾಗ ಇಡ್ತೀನಿ ರೀ. ನೋಡಿರಿ, ನಾನು ಫ್ರಿಜ್ನಾಗ ಇಟ್ಟು ಒಂದು ಅರ್ಧ ಗಂಟೆಗೆ ಇತ್ತು ನೋಡಿರಿ. ನೋಡಿರಿ ಯಾವ ಥರ ಕಲರ್ ಬಂದೈತೆ ಅಂತಂದು. ಇದು ಇವಾಗ ಕೋಲ್ಡ್ ಆಗೈತೆ ರೀ. ಇದಕ್ಕೆ ನಾನು ಫ್ರೂಟ್ಸ್ ಸೇರಿಸ್ಕೊಳತ್ತೀನಿ ನೋಡಿರಿ. ಜಾಸ್ತಿ ಫ್ರೂಟ್ಸ್ ಆದ್ರೂ ಚಲೋ ಇರಲ್ಲ ರೀ. ಇದ್ರಾಗ 1-2-3 ಥರ ಫ್ರೂಟ್ಸ್ ಆದರೂ ಚಲೋ ಬರ್ತೈತೆ ನೋಡಿರಿ. ಜಾಸ್ತಿ ಆದ್ರೂ ಸರಿ ಬರೋಲ್ಲ ರೀ ಇದು. ಇದಕ್ಕೆ ಸಪೋಟನೂ ಚೆನ್ನಾಗಿರ್ತೈತೆ ನೋಡಿರಿ. ಏಲಕ್ಕಿನೂ ನೀವು ಜಜ್ಜಿ ಹಾಕ್ಕೋಬೋದು, ಇವಾಗ ಆಪ್ಷನಲ್ ಅದು. ಇದನ್ನು ಹಾಕ್ಕೊಂಡು ನಾನೆಲ್ಲನೂ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ನೋಡಿದ್ರಲ್ಲ, ಈ ಕನ್ಸಿಸ್ಟೆನ್ಸಿಲಿ ನೀವು ಯಾವಾಗಾದರೂ 1-2 ದಿನ ಇಟ್ಕೊಂಡು ತಿನ್ಬೋದು ಇದನ್ನು. ಇದು ಇದೇ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ಇದು ಗಟ್ಟಿನೂ ಆಗಲ್ಲ ನೋಡಿರಿ. ಬೇಸಿಗೆಗಾಲದಲ್ಲೆಲ್ಲ ಇದು ಮಕ್ಕಳಿಗೆ ತುಂಬ ಇಷ್ಟ. ದೊಡ್ಡವರು ಇಷ್ಟಪಟ್ಟು ತಿನ್ಬೋದು ಇದನ್ನ. ಚೆನ್ನಾಗಿರುತ್ತೆ ನೋಡಿರಿ. ಈ ಥರ ಮಾಡ್ಕೊಂಡ್ರಿ ನೀವು ಮನೇಲಿ ಹಿಂಗೆ ಹಣ್ಣು ಅದು ಜಾಸ್ತಿ ಇರುತ್ತಲ್ರಿ, ಆವಾಗ ಈ ಥರ ಮಾಡ್ಕೊಂಡು ತಿನ್ನಿರಿ. ಹಣ್ಣು ಅದು ಏನು ತಿನ್ನಲ್ಲಲ್ರಿ ಹುಡುಗರು, ಅವರಿಗೆಲ್ಲ ಇದು ಜಾಸ್ತಿ ಇಷ್ಟಪಟ್ಟು ತಿಂತಾರೆ ನೋಡಿರಿ. ನೋಡಿದ್ರಲ್ಲ ಕಸ್ಟರ್ಡ್ನ ಯಾವ ಥರ ಮಾಡೋದು ಅಂತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.